ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ಕಂಟಿನ್ಯೂ ವೀಡಿಯೋಸ್ ಒಂದು ಪೆಂಡಿಂಗ್ ಇತ್ತು, ಅದು ಹಾಕೋಣ ಅಂದ್ಕೊಂಡೆ, ಬಟ್ ಅದು ಪೆಂಡಿಂಗಲ್ಲೇ ಇಟ್ಟಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಮಂಗಳವಾರದ ವೀಡಿಯೋ ಬುಧವಾರ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 5:10 ಆಗಿತ್ತು. ಎದ್ದು ಬಾಗಿಲು ತೆಗೆದು ಮನೆ ಮುಂದೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಚೆ ಹೋಗಿ ಮ್ಯಾಟ್ಗೆಲ್ಲ ಉದುರಿಸಿ, ಮತ್ತು ಮಕ್ಕಳು ನೈಟು ಎಲ್ಲ ಆಟ ಆಡ್ಲಿಕ್ಕೆ ಹೋಗಿದ್ರಲ್ಲ, ಸೊ ಅವ್ರ ಚಪ್ಪಲಿ ಎಲ್ಲ ಸರಿಯಾಗಿ ಬಿಟ್ಟಿರಲಿಲ್ಲ. ಅದನ್ನೆಲ್ಲ ಸ್ಟ್ಯಾಂಡಲ್ಲಿ ಜೋಡಿಸಿದ್ದಾಯಿತು. ಈಗ ಒಂದು ಕಡೆಯಿಂದ ಕಸ ತಳ್ಕೊಂಬರ್ತಾಯಿದ್ದೀನಿ. ಏನಂತಂದರೆ ಫಸ್ಟು ಆಚೆ ಕ್ಲೀನ್ ಮಾಡಿಕೊಂಡು ಹೋಗ್ಬಿಟ್ರೆ ಮತ್ತೆ ಒಳಗಡೆ ಕೆಲಸ ಎಷ್ಟೇ ಇರಲಿ, ಅಡುಗೆ ಮಾಡಿಕೊಂಡು ನಾನು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಒರೆಸೋದಾಗಿರ್ಬೋದು, ದೇವ್ರ ಮನೆಗೆ ಹೋಗೋದಾಗಿರ್ಬೋದು, ಇದೆಲ್ಲ ಆಗುತ್ತೆ. ಸೊ ಆದ್ರಿಂದನೇ ಫಸ್ಟು ಎದ್ದು ಬಂದಿದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಬಿಟ್ಟು ಆಚೆ ಏನೆಲ್ಲ ಕೆಲಸಗಳಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಒಂದೇ ಸಲ ಒಳಗಡೆ ಹೋಗ್ಬಿಡ್ತೀನಿ. ಸ್ನೇಹಿತರೆ, ಏನಿರುತ್ತೆ ಮಹಾ ಅಂತಂದರೆ ಮನೆ ಮುಂದೆ ಕಸ ಗುಡಿಸೋದು, ಒಂದೆರಡು ಗಿಡಗಳಿದ್ದಾವೆ ಅದಕ್ಕೆ ನೀರನ್ನು ಹಾಕೋದು, ಮತ್ತು ವಸ್ತ್ರಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿನ ಬಿಡಿಸೋದು ಬಿಟ್ಟೆ ಇನ್ನೇನು ಕೆಲಸ ಇಲ್ಲ. ಸೊ ಯಾಕಂತಂದರೆ ನಾವು ರೆಂಟೆಡ್ ಹೌಸಲ್ಲಿ ಇರೋದ್ರಿಂದ ಅವ್ರು ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಸ್ಪೇಸನ್ನಷ್ಟೇ ನಾವು ಗೂಡಿಸಿ ಒರೆಸ್ಬೇಕಾಗುತ್ತೆ. ಅದೇ ಕಾರಣಕ್ಕೆ ನಮ್ಮ ಮನೆ ಮುಂದೆ ಜಸ್ಟ್ ಈ ಥರ ಚಿಕ್ಕದಾಗಿ ಸ್ಪೇಸ್ ಒಂದಷ್ಟಿದೆ. ನಾವು ಹೆಚ್ಚಿನ ಪಾಟ್ಗಳೇನು ಇಟ್ಕೊಂಡಿಲ್ಲ, ಕಾರಣ ಓನರ್ಗೆ ತುಂಬ ಪಾಟ್ಗಳೆಲ್ಲ ಇಟ್ಕೊಂಡು ಟೈಲ್ಸ್ ಎಲ್ಲ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕೆ ಟೈಲ್ಸ್ ಎಲ್ಲ ಹಾಳಾಗುತ್ತೆ ಅಮ್ಮ, ಸೊ ನೀವು ಪಾಟ್ಗಳೆಲ್ಲ ಮೇಂಟೈನ್ ಮಾಡಬೇಡಿ ಅಂತಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಹೇಳಿದರು. ಆಲ್ಮೋಸ್ಟ್ ನಾನು ತೊಗೊಂಬಂದಿದ್ದು 4 ಪಾಟ್ ಬೇರೆ ಮನೆಯಿಂದ. ಇಲ್ಲಿ ಸ್ವಲ್ಪ ಜಾಗ ಇದೆ ಆ ಕಡೆ ಬಾಲ್ಕನಿಗೆಲ್ಲ ಅಂತಂದ್ಬಿಟ್ಟು ಪಾಟ್ಗಳೆಲ್ಲ ತೊಗೊಂಬಂದು ಸ್ವಲ್ಪ ಚೆನ್ನಾಗಿರೋ ಶೋ ಗಿಡಗಳೆಲ್ಲ ಇಡಬೇಕು ಅಂದ್ಕೊಂಡೆ. ಆದರೆ ಓನರು ಅಂದಿದ್ದ ಮಾತಿಗೆ ಯಾಕೆ ಸುಮ್ಮನೆ ಬಾಡಿಗೆ ಮನೆಗಳಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅವ್ರು ಬಂದಾಗ ನಾವು ಹೇಳಿದ್ಕೊಂಡು ನೀವು ಪದೇ ಮತ್ತೆ ಅದೇ ರೀತಿ ಮಾಡಿದ್ರಲ್ಲಮ್ಮ, ಟೈಲ್ಸ್ ಎಲ್ಲ ಹಾಳಾಗುತ್ತೆ ಅಂತಂದ್ಬಿಟ್ಟು ನಾವು ಎಷ್ಟೇ ಕ್ಲೀನ್ ಮೇಂಟೈನ್ ಮಾಡಿದ್ರೂ ಬಾಡಿಗೆ ಮನೆಯಲ್ಲಿದ್ದಾಗ ಒಂದು ಮಾತು ಬಂದೇ ಬರುತ್ತೆ ಅನ್ನೋ ಕಾನ್ಸೆಪ್ಟ್ಗೆ ನಾನು ಪಾಟ್ಗಳೇನು ಮೇಂಟೈನ್ ಮಾಡಲಿಲ್ಲ. ಸೊ ಈಗೆಲ್ಲ ಗೂಡಿಸಿ ಒರೆಸಿದ ಆಯಿತು ಸ್ನೇಹಿತರೆ. ಈಗ ನೆಕ್ಸ್ಟ್ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ನನ್ನ ಅನಿಸಿಕೆ ಪ್ರಕಾರ ನಾನು ರಂಗೋಲಿ ಚೆನ್ನಾಗೇ ಬಿಡಿಸ್ತೀನಿ, ಬಟ್ ಮನೆ ಮುಂದೆ ಸ್ಪೇಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ರಂಗೋಲಿಗಳು ನನಗೆ ಬರಲ್ಲ. ದೊಡ್ಡ ರಂಗೋಲಿಗಳಾದರೆ ತುಂಬ ಚೆನ್ನಾಗಿ ಬಿಡಿಸ್ತೀನಿ. ಚಿಕ್ಕವು ನಾನು ಕಲಿತು ಕೆಲವೊಂದು ನೆನಪಿರುತ್ತೆ, ಕೆಲವೊಂದು ನೆನಪಿರಲ್ಲ. ಒಮ್ಮೊಮ್ಮೆ ನೈಟ್ ಪ್ಲಾನ್ ಮಾಡ್ತೀನಿ ಬೆಳಗ್ಗೆ ಮನೆ ಮುಂದೆ ಯಾವ ರಂಗೋಲಿ ಬಿಡಿಸ್ಬೇಕು ಅಂತಂದ್ಬಿಟ್ಟು, ಇನ್ನೊಮ್ಮೆ ಮನಸ್ಸು ಬಂದಿದ್ದು ಬಿಡಿಸ್ತೀನಿ, ಇನ್ನೊಮ್ಮೆ ಯಾವುದೋ ಬಿಡ್ಸೋಕ್ಕೆ ಹೋಗಿ ಯಾವುದ್ಯಾವುದೋ ಬಂದುಬಿಡುತ್ತೆ. ಸೊ ಈ ರೀತಿ ಆಗೋವುದುಂಟಲ್ಲ. ಸೊ ಈಗ ಮನೆ ಮುಂದೆ ನೀವು ವೈಟ್ ರಂಗೋಲಿಯಲ್ಲಿ ಎಷ್ಟೇ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರೂ ಅದಕ್ಕೆ ಕೆಮ್ಮಣ್ಣು ಮಿಕ್ಸ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಲುಕ್ಕೇ ಬರಲ್ಲ ಸ್ನೇಹಿತರೆ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಿಂಪಲಾಗಿ ಈ ರೀತಿ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ. ಸೊ ಈಗ ನನಗೆ ಆಚೆ ಕೆಲಸ ಎಲ್ಲ ಮುಗೀತು. ನಾನು ಎಲ್ಲ ಮನೆ ಮುಂದೆ ಅಷ್ಟಿಗೆ ಅರ್ಶಿನ ಕುಂಕುಮ ಹಚ್ಚಿಲ್ಲ, ಯಾಕಂತಂದರೆ ಸೊ ಅದಕ್ಕೆ ಮತ್ತೆ ದೇವ್ರ ಮನೆ ಒರೆಸ್ಕೊಂಡು ವಸ್ತು ಒರೆಸ್ಕೊಂಡು ಆವಾಗ ಅದಕ್ಕೊಮ್ಮೆ ಇದಕ್ಕೊಮ್ಮೆ ಬೇಡ, ಒಂದೇ ಸಲ ಎರಡಕ್ಕೂ ಹಚ್ಕೊಂಡ್ಬಿಡ್ತೀನಿ. ಸೊ ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ಮಾಡೋದು ನಾನು. ಸೊ ಅದಾದಮೇಲೆ ನಾನು ಇದನ್ನು ಸ್ವಲ್ಪ ಮನೆಗೆ ಗ್ರಾಸರಿ ಬೇಕಾಗಿತ್ತು, ಅದನ್ನು ಒಂದು 6 ಗಂಟೆ ಹಂಗೆ ನಾನು ಬುಕ್ ಮಾಡಿಕೊಂಡೆ ಫ್ಲಿಪ್ಕಾರ್ಟಲ್ಲಿ. ಎಣ್ಣೆ ಖಾಲಿ ಆಗಿತ್ತು, ಮತ್ತು ಆಲೂಗಡ್ಡೆ ಮತ್ತು ಈರುಳ್ಳಿ ಸ್ವಲ್ಪ ಖಾಲಿ ಆಗಿತ್ತು, ಅದನ್ನು ನಾನು ಬುಕ್ ಮಾಡಿಕೊಂಡೆ. ಇದು ಕಾಂಬೋ ಪ್ಯಾಕೆಲ್ಲ ಬಂದಿತ್ತು. ಆಲೂಗಡ್ಡೆ ಮತ್ತು ಈರುಳ್ಳಿ ಏನಂತಂದರೆ 53 ರುಪೀಸು, ಅದೊಂದು ಕೆ ಜಿ ಇದೊಂದು ಕೆ ಜಿ. ಸೊ ನನಗೆ 1 ಕೆ ಜಿ ಸಾಕು. ನೆಕ್ಸ್ಟು ಆಚೆ ಹೋದಾಗ ಒಂದು 5 ಕೆ ಜಿ ತೊಗೊಂಬಂದು ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು 1 ಕೆ ಜಿ ಅಷ್ಟೇ ತರಿಸ್ಕೊಂಡೆ. ಇದು ಗೋಲ್ಡ್ ವಿನ್ನರ್ ಬಂದುಬಿಟ್ಟು 5 ಲೀಟ್ರ್ ಕ್ಯಾನ್ ತರಿಸ್ಕೊಂಡ್ಬಿಟ್ಟೆ, 800 ಸಮಥಿಂಗ್ ಬಿತ್ತು. ಯಾಕಂತಂದರೆ ಕೆ ಜಿ ಪಾಕೆಟ್ಸಲ್ಲಿ ಕಟ್ ಮಾಡೋದು, ಹಾಕೋದು, ಚೆಲ್ಲೋದು, ಅದಾಗ ಪಾಕೆಟೆಲ್ಲ ಒಂದು ಅರ್ಧ ಅಷ್ಟು ಹೋಗುತ್ತೆ ಅಂತಂದ್ಬಿಟ್ಟು ನೋಡೋಣ ಈ ಸಲ ನಾನು ಅಂತಂದ್ಬಿಟ್ಟು ನಾನು ಸುಮಾರು ಸಲ ತರಿಸಿದ್ದೆ, ಬಟ್ ಒಂದು 3 ತಿಂಗಳು 4 ತಿಂಗಳು ಆಯ್ತು ಅನಿಸುತ್ತೆ ಕ್ಯಾನ್ ತರಿಸಿ. ಆದ್ದರಿಂದ ಈ ಸಲ ಕ್ಯಾನೇ ತರಿಸ್ಕೊಂಡೆ. ಸೊ ಈಗ ಫೈನಲಿ ನಾನು ಪೂರಿ ಮತ್ತು ಸಾಗು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೆ ಆಲೂಗಡ್ಡೆನೆಲ್ಲ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸು ಸೇರಿಸೋಣ ಅಂತಂದ್ಬಿಟ್ಟು ಅದನ್ನು ಸ್ವಲ್ಪ ಸಣ್ಣಗೆ ಹಚ್ಚಿಟ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಕಡೆ ಸೊಪ್ಪು ಇದೆಯಲ್ಲ, ಆ ಸೊಪ್ಪು ಬಂದುಬಿಟ್ಟು ನುಗ್ಗೆ ಸೊಪ್ಪು. ಸೊ ಬರ್ತಾ ನಿನ್ನೆ ಕಾಣಿಸ್ತು, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ನುಗ್ಗೆ ಸೊಪ್ಪು. ಅದಕ್ಕೆ ತೊಗೊಂಬಂದು ರಾತ್ರಿ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಅದನ್ನು ಅವ್ರಿಗೂ ಪಲ್ಯ ಮಾಡಿಕೊಡ್ಬೇಕು. ಇನ್ನೊಂದು ಏನಂತಂದರೆ ನುಗ್ಗೆ ಸೊಪ್ಪು ನಾವು ರೆಗ್ಯುಲರಾಗಿ ತೊಗೊತಾ ಇರೋದ್ರಿಂದ
ನಮಗೆ ಮೊಣಕಾಲು ನೋವು ಮತ್ತು ಶುಗರ್ ಕಂಟ್ರೋಲಲ್ಲಿ ಇರುತ್ತೆ ಅಂತಂದ್ಬಿಟ್ಟು ಅಂತಾರೆ. ಬಟ್ ನನಗೆ ಗೊತ್ತಿಲ್ಲ. ಬಟ್ ಮೊಣಕಾಲು ನೋವಿಗೆ ಮತ್ತು ಮೈಕೈ ನೋವಿಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆ ಸೊಪ್ಪು ಅಂತಂದ್ಬಿಟ್ಟು ನನ್ನ ಅನಿಸಿಕೆ. ಶುಗರ್ಗೆ ಮತ್ತು ಬಿ ಪಿಗೆ ಅದಕ್ಕೆಲ್ಲ ನನಗೆ ಗೊತ್ತಿಲ್ಲ. ಬಟ್ ತಿನ್ನೋದಕ್ಕೆ ಸೊಪ್ಪುಗಳು ಯಾವುದೇ ತಿಂದ್ರೂ ನಮ್ಮ ಒಂದು ಶರೀರಕ್ಕೆ ಏನೆಲ್ಲ ಪೋಷಕಾಂಶಗಳು ಬೇಕು ಅವೆಲ್ಲ ಖಂಡಿತ ಸಿಕ್ಕೇ ಸಿಗುತ್ತೆ. ಹಸಿರು ತರಕಾರಿ ಯಾವತ್ತೂ ನಮ್ಮ ಬಾಡಿಗೆ ಬೇಡ ಅಂತ ಅಂದ್ಬಿಟ್ಟು ನಾನು ಹೇಳಲ್ಲ. ಆದರೆ ರೆಗ್ಯುಲರಾಗಿ ತೊಗೋಬೇಕಾಗುತ್ತೆ. ನಾವು ವಾರದಲ್ಲಿ ಒಂದು 2-3 ಸಲ ಆದರೂ ನುಗ್ಗೆ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು, ದಂಟು ಸೊಪ್ಪಾಗಿರ್ಬೋದು. ಸೊ ಈ ರೀತಿ ಎಲ್ಲ ಈಗಿನ ಸೀಸನ್ಗೆ ನನಗೆ ತಿಳಿದ ಮಟ್ಟಿಗೆ ಈ ನುಗ್ಗೆ ಸೊಪ್ಪು ಈಟ್ ಅಂತಲೇ ಹೇಳ್ತೀನಿ. ದಂಟು ಸೊಪ್ಪು ತೊಗೊಂಡ್ರೆ ತಂಪಾಗುತ್ತೆ. ದಂಟು ಸೊಪ್ಪು ತೊಗೊಳ್ಳಿ ನೀವು ತಿನ್ನೋರು. ಬಟ್ ನಾವು ರೆಗ್ಯುಲರಾಗಿ ನಾವು ಏನು ಯೂಸ್ ಮಾಡಲ್ಲ. ಅವ್ರಿಗೆ ಯಾವಾಗಾದರೂ ಸಿಗೋದೇ ರೇರು, ಸಿಕ್ಕಾಗ ತೊಗೊಂಬರ್ತಾರೆ. ನಾನು ಅದನ್ನು ಸ್ವಲ್ಪ 2 ದಿನ ಸ್ಟೋರ್ ಮಾಡಿ ನಾನು ಒಂದೊಂದು ದಿನ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೊ ಇವಾಗ ಫೈನಲಿ ನಾನು ಒಂದು ಕಡೆ ಬೆಳಗ್ಗಿಂದ ನಾನು ಒಂದೆರಡು ಗ್ಲಾಸ್ ನೀರು ಕುಡಿದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಕಾಫಿ ಬೇಕೇ ಬೇಕು ನಿಜವಾಗ್ಲೂ. ಬೆಳಗ್ಗೆ ಟೈಮು ಕಾಫಿ ಕುಡಿದಿದ್ದು ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಒಮ್ಮೊಮ್ಮೆ. ಅದೇನೋ ಅದೊಂದು ಅಭ್ಯಾಸ ಆಗೋಗಿದೆ. ಅದನ್ನು ತಪ್ಪಿಸ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಅನಿಸುತ್ತೆ. ಯಾಕಂತಂದರೆ ಅದು ಅಭ್ಯಾಸ ಅನ್ನೋದಕ್ಕಿಂತ ಅದಕ್ಕೆ ಅಡಿಕ್ಟ್ ಆಗೋಗಿದ್ದೀವಿ ನಂತೂ. ಟೀನು ನನಗೆ ಕುಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಕಾಫಿ ಇರಲೇಬೇಕು ಬೆಳಗ್ಗೆ ಸಾಯಂಕಾಲ. ಸೊ ಇದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅಭ್ಯಾಸ ಇದೆಯೋ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟು ನಾನು ಹಾಲು ಕಾಯಿಸ್ತಾ ಇದ್ದೀನಿ. ಒಂದು ಕಡೆ ವೆಜಿಟೇಬಲ್ಸ್ನ ಬೇಯಿಸ್ತಾ ಇದ್ದೀನಿ, ಒಂದು ಕಡೆ ಕುಕ್ಕರಲ್ಲಿ ಅದೇನು ಆಲೂಗಡ್ಡೆ ಬೇಯಿಸಿದ್ದ ಆಯಿತು. ಅದನ್ನು ಚಿಪ್ಪೆ ತೆಗೆದು ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಕಾಫಿ ಕುಡ್ದಿದ್ದ ಆದಮೇಲೆ ನಾನು ಇವಾಗ ಸ್ವಲ್ಪ ಹಿಟ್ಟನ್ನು ನೆನೆಸ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು. ಯಾಕಂತಂದರೆ ಇನ್ನೂ ಟೈಮು 6:30 ಹಂಗಾಗಿದೆ ಅಷ್ಟೇ. ಮಕ್ಕಳು ಎದ್ದೆಲ್ಲ ಅಷ್ಟೊತ್ತಿಗೆ ಹಿಟ್ಟು ನೆನ್ಕೊಂಡಿರುತ್ತೆ ಅಂತಂದ್ಬಿಟ್ಟು ಹಿಟ್ಟನ್ನು ಕಲಿಸ್ಬಿಟ್ಟು ಮತ್ತೆ ಹೋಗಿ ಒಂದು 10 ನಿಮಿಷ ಕುತ್ಕೊಂಡು ಕಾಫಿ ಕುಡಿದು ಬರೋಣ ಅಂತಂದ್ಬಿಟ್ಟು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸೊ ಹಿಂದೆ ಮುಂದೆ ಆಗಿದೆ ವಿಡಿಯೋ ಅಷ್ಟೇ. ಸೊ ಇಲ್ಲೇನಂತಂದರೆ ನಾನು ಬೆಳಗ್ಗೆ ನಮ್ಮ ಅಡುಗೆ ಮನೆಗೆ ಯಾವ ರೀತಿ ಅಂತಂದರೆ ಡೈರೆಕ್ಟ್ ಬಿಸಿಲು ಬರುತ್ತೆ. ಸೂರ್ಯನ ಬಿಸಿಲು ಯಾವ ರೀತಿ ಅಂತಂದರೆ ಇರೋಕ್ಕಾಗಲ್ಲ. ಒಂದು 10 ನಿಮಿಷನೂ ಅಷ್ಟೊಂದು ಬಿಸಿಲು ಬರುತ್ತೆ. ಆದರೂ ನಾನು ಕಿಟಕಿ ಕೆಲವೊಂದು ಅಡ್ಡ ಇಟ್ಟಿದ್ದೀನಿ, ಅಲ್ಲಿ ಸ್ಟ್ಯಾಂಡೊಂದು ಫಿಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಮಗೆ ಬಿಸಿಲು ಕಡಿಮೆನೇ. ಇಲ್ಲ ಅಂತಂದರೆ ಅಡುಗೆ ಮನೆಗಂತೂ ಸಖತ್ತಾಗಿ ಬಿಸಿಲು ಬರುತ್ತೆ. ನಮಗೆ ಸೂರ್ಯನ ಮುಖ ಇರೋದರಿಂದ ಬಾಗಿಲು ಸಿಕ್ಕಾಪಟ್ಟೆ ಕಿಟಕಿ ಬಾಗಿಲಿಗೆಲ್ಲ ಬಿಸಿಲು ಬಂದು ಅಡುಗೆ ಮನೆಗೆಲ್ಲ ಬರುತ್ತೆ. ಆದ್ದರಿಂದ ತುಂಬ ಬಿಸಿ. ನೆಕ್ಸ್ಟ್ ಇಲ್ಲ ಏನಂತಂದರೆ ಆಲೂಗಡ್ಡೆ ನಾನು ಚಿಪ್ಪೆ ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಕುಕ್ಕರಲ್ಲಿ ಹಾಕ್ಕೊಂಡು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಅದ್ರ ಜೊತೆ ಕ್ಯಾರೆಟು ಬೀನ್ಸ್ ಸಹ ನಾನು ಸ್ಮ್ಯಾಶ್ ಮಾಡಿಕೊಂಡೆ. ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅಂತಂದ್ಬಿಟ್ಟು. ನೆಕ್ಸ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಕಡಲೆಬೇಳೆನೂ ಸಹ ಸೇರಿಸ್ತಾ ಇದ್ದೀನಿ. ಪೂರಿ ಜೊತೆಗೆ ಪೂರಿ ಜೊತೆಗೆಲ್ಲ ಸಾಗು ಚೆನ್ನಾಗಿರುತ್ತೆ. ಬಟ್ ನಾನು ಪೂರಿಗೆ ಬಿಟ್ಟು ಬೇರೆ ಚಪಾತಿಗೇನು ನಾನು ಮಾಡೋಕ್ಕೆ ಹೋಗಲ್ಲ. ಚಪಾತಿಗೆ ಏನಾದರೂ ಒಂದು ಪಲ್ಯ ಮಾಡಿಬಿಟ್ಟು ಚಟ್ನಿ ಮಾಡಿಬಿಡ್ತೀನಿ. ಚಪಾತಿ ಮಾಡೋದ್ರೆ ಮನೇಲಿ ರೇರು. ಬೆಳಗ್ಗೆ ಟೈಮ್ ಸಾಕಾಗಲ್ಲ ಅಂತಂದ್ಬಿಟ್ಟು ಮನೆಗೆ ಇವ್ರಿಗೆ ಸಪ್ರೇಟಾಗಿ ಮಾಡಬೇಕು. ಮತ್ತು ಮಕ್ಕಳು ಟಿಫನ್ ಬಾಕ್ಸು, ಮಧ್ಯಾಹ್ನಕ್ಕೆ ಲಂಚು ಇಷ್ಟನ್ನು ರೆಡಿ ಮಾಡಿ ನಾನು ಬಾಕ್ಸ್ ಕಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ಏನೋ ಒಂದು ಸಿಂಪಲಾಗಿ ಆಗೋವಂಥ ರೆಸಿಪೀಸ್ ನಾನು ಆಯ್ಕೆ ಮಾಡ್ಕೊಂಡ್ಬಿಡ್ತೀನಿ. ಅದರಲ್ಲೂ ವೀಡಿಯೋ ತೆಗಿಬೇಕಂತಂದರೆ ಫಸ್ಟಿಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರಬೇಕಾಗುತ್ತೆ. ಏನು ಮಾಡಬೇಕು ಬೆಳಗ್ಗೆಗೆ ನಾನು ಈ ವಿಡಿಯೋ ಏನಾದರೂ ಮಾಡಬೇಕಂತಂದರೆ ಏನೇನೆಲ್ಲ ಬೇಕಾಗುತ್ತೆ ಹೆಂಗೇನು ಅಂತಂದ್ಬಿಟ್ಟು ಪ್ರೀ ಪ್ಲ್ಯಾನ್ ಬೇಕು. ಇಲ್ಲ ಅಂತಂದರೆ ಬೆಳಗ್ಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ. ಅದು ಇದು ತರಲಿಕ್ಕಂತ ಹೋದರೆ ಸಿಕ್ಕಾಪಟ್ಟೆ ಟೈಮ್ ಆಗೋಗುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಒಮ್ಮೊಮ್ಮೆ ವೀಡಿಯೋಗಳೇ ಶೇರ್ ಮಾಡಲ್ಲ. ಪ್ಲಾನ್ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ನಾವು ನಾಳೆ ಏನು ಮಾಡ್ತೀವಿ ಅನ್ನೋದು ಇವತ್ತೇ ಪ್ಲಾನ್ ಮಾಡಿಕೊಂಡು ಅದಕ್ಕೆ ಏನೆಲ್ಲ ಅರೇಂಜ್ಮೆಂಟ್ಸ್ ಬೇಕೋ ಅದೆಲ್ಲ ನಾವು ಇವತ್ತೇ ಮಾಡಿಕೊಂಡ್ರೆ ಮಾತ್ರ ನಾಳಿನ ಕೆಲಸ ನಮಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನು ನಾನು ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನಾವು ಅಡುಗೆ ಮಾಡಬೇಕಂತಂದರೆ ಏನಿದೆಯೋ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ತಕ್ಷಣ ಹೋಗಿ ಅಡುಗೆ ಮನೆಗೆ ಮಾಡಿ ಇಟ್ಬಿಡ್ತೀವಿ. ಇಲ್ಲ ಅಂತಂದರೆ ನಾವು ಬೆಳಗ್ಗೆ ಎದ್ದೋಗಿ ಮತ್ತು ಏನಿಲ್ಲ ಏನು ಮಾಡಬೇಕು ಅಂತ ತಲೆ ಕೆರ್ಕೊಂಡು ಮತ್ತೆ ಶಾಪಿಗೆ ಹೋಗಿ ಅಲ್ಲಿಂದ ಹೋಗಿ ತೊಗೊಂಬರೋ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಮಿಕ್ಕಿದ ಕೆಲಸಗಳೆಲ್ಲ ಹಂಗೆ ಪೆಂಡಿಂಗ್ ಇದ್ದೋಗುತ್ತೆ. ಸೊ ಆದ್ರಿಂದನೇ ಎಲ್ಲದಕ್ಕೂ ಪ್ರೀ ಪ್ಲಾನ್ ಇಂಪಾರ್ಟೆಂಟ್ ಅಂತಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿ ಬಂದ್ಬಿಟ್ಟು ಒಗ್ಗರಣೆಗೆ ಆಲೂಗಡ್ಡೆ ಹಾಕಿದ್ದೀನಿ, ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೆ.
ಅದನ್ನು ಎಲ್ಲ ಹಾಕಿದ್ದು ಚಕ್ಕೆ ಲವಂಗ ಮತ್ತು ಸ್ವಲ್ಪ ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಅರಿಶಿನ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಏನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಆಲೂಗಡ್ಡೆನ ಅದನ್ನು ಇವಾಗ ಹಾಕ್ಬಿಟ್ಟು ಮತ್ತು ನೀವು ಸ್ವಲ್ಪ ಥಿಕ್ನೆಸ್ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಕುದೀತಾ ಸರೋಗುತ್ತೆ ಆಲೂಗಡ್ಡೆ ಸಾಗು ಅಂತಂದ್ಬಿಟ್ಟು ಸ್ವಲ್ಪ ನಾನು ಇಲ್ಲಿ ನೀರಾಗಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇನ್ನೇನಂತಂದರೆ ಮತ್ತು ಕಡಲೆ ಹಸಿಟ್ಟು ಸ್ವಲ್ಪ ಅದು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದಿನ ಇಲ್ಲ ಸ್ಕಿಪ್ ಆಗಿದೆ ಅನಿಸುತ್ತೆ ಮೇ ಬಿ. ಅದು ಕಡಲೆ ಹಸಿಟ್ಟು 1 ಸ್ಪೂನು ಕಲಿಸ್ಬಿಟ್ಟು ನೀರಲ್ಲಿ ನಾನು ಇದ್ರ ಜೊತೆ ಸೇರಿಸ್ಬಿಟ್ಟಿದ್ದೀನಿ ಅದನ್ನು ಸಹ. ಹಾಗಾಗಿ ನನಗೆ ತಿಕ್ಕಾಗಿ ತುಂಬ ಟೇಸ್ಟಾಗೂ ಸಹ ಬರುತ್ತೆ. ಸಾಗೋಗೆ ಮೇಯ್ನು ಲಾಸ್ಟಲ್ಲಿ ಫೈನಲ್ ಕುದಿಯೋ ಟೈಮಲ್ಲಿ ನೀವು 1 ಸ್ಪೂನ್ ಕಡಲೆ ಹಸಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟ್ ಹಾಕ್ಬಿಟ್ಟು 1-2 ಕುದಿ ಬಂದಮೇಲೆ ಆಫ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ನಿಮ್ಗೆ ಏನಾದರೂ ನೀರು ಜಾಸ್ತಿ ಆಗಿದೆ ಅಂತಂದರೂ ಥಿಕ್ನೆಸ್ ಅನ್ನೋದು ಬರುತ್ತೆ. ಸೊ ಫೈನಲಿ ನನಗೆ ಆಲೂಗಡ್ಡೆ ಸಾಗು ರೆಡಿ ಆಯಿತು ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತೀನಿ ತುಂಬ ಟೇಸ್ಟಿಯಾಗಿತ್ತು. ಫೈನಲಿ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಮತ್ತು ಫೈನಲ್ ನಾನು ಹೇಳಿದ್ನಲ್ಲ ಆಗಲೇ ಹಿಟ್ಟನ್ನು ಕಲಸಿಟ್ಟಿದ್ದೆ ಅಂತಂದ್ಬಿಟ್ಟು ಇವಾಗ ಎಣ್ಣೆ ಆಲ್ರೆಡಿ ನಾನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಪೂರಿನ ನೋಡಿ ಒಬ್ಬರೇ ಮಾಡಬೇಕಂತಂದರೆ ಪೂರಿ ಸಿಕ್ಕಾಪಟ್ಟೆ ಟೆನ್ಷನ್ ತೊಗೋಬೇಕಾಗುತ್ತೆ. ಅಲ್ಲಿ ಎಣ್ಣೆ ಒಂದು ಕಡೆ ಬಿಸಿ ಆಗ್ತಾ ಇರುತ್ತೆ, ಒಂದು ಕಡೆ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ಚಪಾತಿ. ಸೊ ಈ ರೀತಿ ಎಲ್ಲ ಇರುತ್ತೆ. ಆದರೂ ಬೆಳಗ್ಗೆ ಟೈಮು ಬಿಸಿ ಲೈಫಲ್ಲಿ ಇಷ್ಟು ಮಾತ್ರ ಶೂಟ್ ಮಾಡಿ ಹಾಕಿದ್ದೀನಲ್ಲ. ಸೊ ನಾನೇ ಒಮ್ಮೊಮ್ಮೆ ಪರವಾಗಿಲ್ಲ ಗ್ರೇಟ್ ಅನಿಸುತ್ತೆ. ಯಾಕಂತಂದರೆ ನನಗೆ ಎರಡು ಮೇಂಟೈನ್ ಮಾಡಬೇಕಂತಂದರೆ ಒಮ್ಮೊಮ್ಮೆ ಮಕ್ಕಳಿಗೆ ಟೈಮ್ ಕೊಡಲಿಕ್ಕಾಗಲ್ಲ. ಅವರು ನಾನು ಲೇಟ್ ಮಾಡಿದ್ದೀನಿ ಅಂತಂದರೆ ತಿಂದಿರೋ ಹೋಗಿರೋಂಥ ಟೈಮ್ಗಳು ತುಂಬ ಇದ್ದಾವೆ ಪಾಪ. ಅದಕ್ಕೆ ನಾನು ವೀಡಿಯೋಗಿಂತ ಇಂಪಾರ್ಟೆಂಟ್ ಮಕ್ಕಳ ಒಂದು ಹೆಲ್ತ್ ಪರ್ಪಸ್ಗೆ ನಾನು ಕೆಲವೊಮ್ಮೆ ವೀಡಿಯೋಸ್ ಶೂಟ್ ಮಾಡಲ್ಲ ಸ್ನೇಹಿತರೆ. ಇದು ನಮ್ಮ ಇವತ್ತಿನ ಮಾರ್ನಿಂಗ್ ರೊಟೀನು ಟಿಫನ್ ರೆಸಿಪಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್.